ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಆಗಲೇ ಹೇಳ್ದಂಗೆ ನಾನು ಬನ್ನೂರು ಕೃಷ್ಣಪ್ಪ ಫಾರ್ಮ್ ವಿಸಿಟ್ ಮಾಡಿದ್ದೆ ಇವತ್ತು. ವಿಸಿಟ್ ಮಾಡಿ ಎಲ್ಲ ನೋಡಿ ವೀಕ್ಷಣೆ ಮಾಡಿದ ಮೇಲೆ ನನಗೆ ಒಂದು ವೀಡಿಯೋ ಕಂಪ್ಲೀಟ್ ಒಂದು ಎಂಟು ವೀಡಿಯೋ ತೋರಿಸ್ಬಿಡೋಣ ಅನ್ನಿಸ್ತು. ಈಗ ನೋಡ್ತಿರ್ಬೋದು, ಇದು ಅವ್ರದ್ದು 5 ಎಕರೆದು ಕಂಪ್ಲೀಟು ಹೊಲನ ಅವರು ZBNF ಅಂದರೆ 36x36 ಸುಭಾಷ್ ಕಳಕರ್ ಅವ್ರದ್ದು ಮಾಡೆಲ್ಗೆ ಕನ್ವರ್ಟ್ ಮಾಡಿದ್ದಾರೆ. ಕೊಕೊನಟ್ ಮಾದರಿ ಅಂತ ಅಂದರೆ ತೆಂಗಿನ ಮಾದರಿ ಕನ್ವರ್ಟ್ ಮಾಡಿದ್ದಾರೆ. ಆ ತೆಂಗಿನ ಮಾದರಿಯಲ್ಲಿ ಪ್ರತಿ 36 ಅಡಿಗೆ ಒಂದೊಂದು ತೆಂಗಿನ ಗಿಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದೊಂದು ತೆಂಗಿನ ಗಿಡ ಆದರೆ ಇಲ್ಲಿ ನೋಡ್ತಿರ್ಬೋದು ಅಲ್ಲೊಂದು ತೆಂಗಿನ ಗಿಡ ಇದೆ. ಇದು 36 ಅಡಿಗೆ ಒಂದಿದೆ. ಸಿಮಿಲರ್ಲಿ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲೊಂದು 36 ಅಡಿಗೆ ಒಂದು ತೆಂಗಿನ ಗಿಡ ಇದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಆ ಕಡೆ ಒಂದು ಮಿಡ್ಲಲ್ಲಿ ಇವಾಗ ಮರಾಠಾಗಿದೆ ಆ್ಯಕ್ಚುಲಿ, ಅಲ್ಲೊಂದು ತೆಂಗಿನ ಗಿಡ ಬರುತ್ತೆ. ಸೊ ಟೋಟಲಿ 4 ದಿಕ್ಕಿನಲ್ಲಿ ಪ್ರತಿ 36 ಅಡಿ ಒಂದೊಂದು ತೆಂಗಿನ ಗಿಡ ಈ ಥರ ಬಂದಿದೆ. ಓಕೆ, ಸೊ ಈ 36 ತೆಂಗಿನ ನಡುವೆ 3 ಸಾಲು ಅಡಿಕೆ, ಅಂದರೆ ಪ್ರತಿ 9 ಅಡಿಗೆ ಒಂದೊಂದು ಅಡಿಕೆ ಸಾಲು. ನೋಡಿದ್ರೆ 1ನೇ ಗಿಡ, ಇದು 2ನೇ ಗಿಡ, ಇದು 3ನೇ ಗಿಡ, ಈ ಥರ ಅಡಿಕೆ ಸಾಲು ಬಂದಿದೆ. ನನಗೆ ಇಲ್ಲಿ ಬಂದಿರೋ ಮೇನ್ ಉದ್ದೇಶ, ಪ್ರಶ್ನೆ ಏನು ಉಳಿದಿತ್ತು ಅಂದರೆ, ಈ ತೆಂಗಿನ ಪಕ್ಕ ಅಡಿಕೆ ಹಾಕ್ಬೋದಾ? ಯಾಕಂದರೆ ಹಾಕ್ಬಿಟ್ಟಿದ್ದು ನಾನು ಆಲ್ರೆಡಿ ಸುಭಾಷ್ ಪಾಳೇಕರ್ ಅವ್ರದ್ದು 36x36 ಫಾಲೋ ಮಾಡ್ತಿರೋದ್ರಿಂದ ತೆಂಗಿನ ಪಕ್ಕದಲ್ಲೇ ಅಡಿಕೆ ಹಾಕಿದ್ರೆ ಅಡಿಕೆ ಇಳುವರಿ ಬರೋಲ್ಲ, ತೆಂಗಿನ ಇಳುವರಿನೂ ಬರೋಲ್ಲ, ಇತ್ಲ ಅಡಿಕೆ ಇಳುವರಿನೂ ಬರೋಲ್ಲ ಅಂತೇಳಿ ತುಂಬ ಜನ ಹೇಳಿದರು. ಸೊ ಅದನ್ನು ನಾನು ಕಣ್ಣಾರೆ ನೋಡಬೇಕಾಗಿತ್ತು, ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿದರೆ ನೀವು ಅಡಿಕೆ ಇಳುವರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ನನಗೇನು ಕಂಡು ಬಂದಿಲ್ಲ. ಇದು ಕಾಣಿಸ್ತಾ ಇದ್ದಾಗೆ. ಬಟ್ ನಾವಿಲ್ಲಿ ಕರೆಕ್ಟಾಗಿ ನೋಡಿದರೆ ಇಲ್ಲಿ ಓಕೆ ನೆರಳು ಬರ್ತೈತೆ ಏನೋ ಗೊತ್ತಿಲ್ಲ. ಅಡಿಕೆ ಇಳುವರಿಗೆ ಏನು ಸಮಸ್ಯೆ ಇಲ್ಲ, ಇಲ್ಲಿ ಎಲ್ಲ ಚೆನ್ನಾಗೇ ಬಂದಿದೆ. ಆ್ಯಕ್ಚುಲಿ ನೋಡ್ತಿರೋದು ತೆಂಗಿನ ಗಿಡದ ಪಕ್ಕದಲ್ಲೇ ಅಡಿಕೆ ಬಂದಿರೋದು. ಇಲ್ಲೂ ಕೂಡ 9 ಅಡಿಗೆ ಇರೋದು, ಅಲ್ಲೂ ಕೂಡ 9 ಅಡಿಕೆ. ಪ್ರತಿಯೊಂದು ಗಿಡದಲ್ಲೂ ಸಹಿತ ಅಡಿಕೆ ಫುಲ್ಲು ಕಾಯಿ ಕಟ್ಟಿದೆ. ಈಗ ಕರೆಕ್ಟಾಗಿ ಅಡಿಕೆ ಸೀಸನ್ಗೆ ಬಂದಿದ್ದೀನಿ ನಾನು. ಸೊ ಆ ಥರ ಇದು ಕಂಪ್ಲೀಟ್ ಎಲ್ಲ ಕಡೆನೂ 9 ಅಡಿಗೆ ಅಡಿಕೆ ಬಂದಿರೋದ್ರಿಂದ ಅಡಿಕೆ ಇಳುವರಿ ಏನು ಡೌನ್ ಆಗಿಲ್ಲ. ಆಮೇಲೆ ಗಿಡನೂ ಸಹಿತ ಏನು ವೀಕ್ ಇಲ್ಲ, ತೆಂಗಿನ ಪಕ್ಕ ಇದ್ದಿದ್ದು ಗಿಡ. ಆಮೇಲೆ ಅವ್ರೇನು ಮಾಡಿದ್ದಾರೆ ಅಂತಂದರೆ, ಈ ಇದರೊಳಗಡೆ ಬಾಳೆ ಮತ್ತು ಕಾಫಿ, ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಕಾಫಿ. ಆಮೇಲೆ ಕೋಕೋ ಇದೆ. ಒಂದು ಸೆಕೆಂಡು. ಹಾಂ, ಇದು ನೋಡ್ತಿರ್ಬೋದು, ಇದು ಕೋಕೋ, ಇದು ಕೋಕೋ ಗಿಡ. ಇದು ಕೋಕೋ. ಇಲ್ಲಿ ನೋಡ್ತಿರ್ಬೋದು ಬಾಳೆ, ಹಾಗೂ ಇದು ಗೊಬ್ಬರದ ಗಿಡ. ಅಂದರೆ ಇದು ಗೊಬ್ಬರದ ಗಿಡ ಇಂದ ಗ್ಲಿಸಿಡಿ ಇದೆಯಲ್ಲ, ಪ್ರತಿ ಇದರಲ್ಲೂ ಸಹಿತ ಗ್ಲಿಸಿಡಿ ಹಾಕಿದ್ದಾರೆ. ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಕ್ಕೋಸ್ಕರ ಗ್ಲಿಸಿಡಿ ಹಾಕಿದ್ದಾರೆ. ಸೊ ಎಲ್ಲ ಕಡೆಯೂ ಗ್ಲಿಸಿಡಿಯ ಪ್ರತಿಯೊಂದು 9 ಅಡಿ ಒಂದೊಂದು ಎಲ್ಲ ಕಡೆಯೂ ಗ್ಲಿಸಿಡಿಯ ಕೂಡ ಈಗ ಇಂಟರ್ ಕ್ರಾಪ್ ಆಗಿ ಬಂದಿದೆ. ಸೊ ನೀವು ಗೂಗಲೇ ಹೋಗ್ಬಿಟ್ಟು ಸುಭಾಷ್ ಪಾಳೇಕರ್ 36x36 ತೆಂಗಿನ ಮಾದರಿ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಒಂದು ಮಾಡೆಲ್ ಸಿಗುತ್ತೆ. ಆ ಮಾಡೆಲ್ನೇ ಇವರು ಇಂಟ್ರೊಡ್ಯೂಸ್ ಮಾಡಿರೋದು. ಇದರಲ್ಲಿ ತೆಂಗು, ಅಡಿಕೆ, ಕೋಕೋ, ಬಾಳೆ ಮತ್ತು ಗ್ಲಿಸಿಡಿಯಾ ಮತ್ತು ಕಾಫಿ ಇವೆಲ್ಲವನ್ನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಎಲ್ಲ ಅಡಿಕೆ ಗಿಡಗಳಿಗೆ ಏನಿದೆಯಲ್ಲ ಅವಕ್ಕೆ ಈ ಕಾಳುಮೆಣಸು ಅಥವಾ ಕರಿಮೆಣಸು ಅಂತ ಕರೀತಾರಲ್ಲ, ಅದನ್ನು ಕೂಡ ಹಬ್ಸಿದ್ದಾರೆ. ಕೆಲವೊಂದು ಗಿಡಗಳಿಗೆ ಹಬ್ಸಿಲ್ಲ, ಬಟ್ ಕೆಲವೊಂದು ಗಿಡಗಳಿಗೆಲ್ಲ ಹಬ್ಸಿದ್ದಾರೆ. ಸೊ ಈ ಥರ ಮಾಡಿರೋ ನಾನು ನೋಡಿದೆ. ನನಗೆ ಒಟ್ಟು ಬಂದಿರೋ ಡೌಟ್ ಅಂದರೆ ಕ್ಲಿಯರ್ ಆಯಿತು. ಅಂದರೆ ತೆಂಗಿನ ಪಕ್ಕ ಅಡಿಕೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ, ಇಳುವರಿಗೆ ಏನು ಸಮಸ್ಯೆ ಆಗೋಲ್ಲ. ಬಟ್ ನಾವು ಕರೆಕ್ಟಾಗಿ ಮಾಡೆಲ್ನ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಟಿ ಸಿಗ್ತೆ ಆ್ಯಕ್ಚುಲಿ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಮುಖಾಂತರ ತೋರಿಸಿದ್ದೀನಿ. ನೋಡ್ತಿರ್ಬೋದು, ಇವರು ಕಾವಲಿಗೋಸ್ಕರ ಮುದೋಳು ನಾಯಿ ಸಾಕೊಂಡಿದ್ದಾರೆ. ಸೊ ಇದೊಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಬೇಕಾಗಿತ್ತು, ತೋರ್ಸೋಕ್ಕೆ ಮಾಡಿದೆ. ನನಗೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು. ಇಲ್ಲಿ ಇವರು ಯಾವುದೇ ರೀತಿಯ ಗೊಬ್ಬರ ಹಾಕ್ತಾಯಿಲ್ಲ. ಕೆಳಗಡೆ ಏನು ಹಿಡಿದಿದೆ ಇದೆಲ್ಲ ನೋಡ್ತಿರ್ಬೋದು ನೀವು. ಈ ಗೊಬ್ಬರದ ಗಿಡ ಮತ್ತು ಬಾಳೆ, ಕೋಕೋ ಮತ್ತು ಈ ಕಾಫಿ ಗಿಡದೆಲ್ಲ ಏನು ಮಲ್ಚಿಂಗ್ ಬರುತ್ತಲ್ಲ, ಆ ಪ್ರತಿಯೊಂದು ಮಲ್ಚಿಂಗ್ನೂ ಸಹಿತ ಅವ್ರು ಇಲ್ಲೇ ಹಾಕೋಂತ ಬಂದಿದ್ದಾರೆ. ಸೊ ಅದು ಹಾಕೋದ್ರಿಂದ ಏನಾಗಿದೆ ಅಂತಂದರೆ, ಗುಲ್ತಂತ್ರ ಇಲ್ಲೇ ನಡುವೆ ತಿಪ್ಪೆ ಥರ ಆಗ್ಬಿಟ್ಟಿದೆ. ಅದು ನೋಡ್ತಿರ್ಬೋದು, ಹಿಂಗೆ ತೆಗೆದ್ರೆ ಬರೀ ಫುಲ್ ತಿಪ್ಪೆ ಇದ್ದಂಗೆ ಇದ್ದಿದ್ದು ಒಳಗೆ. ಸೊ ಹಿಂಗೆ ತಿಪ್ಪೆ ಇರೋದ್ರಿಂದ ಇಲ್ಲೇ ಹ್ಯೂಮಸ್ ಕ್ರಿಯೇಟ್ ಆಗಿಬಿಟ್ಟು ಅವರು ಗೊಬ್ಬರನೂ ಕೊಡ್ತಿಲ್ಲ, ಪ್ಲಸ್ ನೀರು ಕೊಡ್ತಿಲ್ಲ ಇಲ್ಲಿ. ಸೊ ಆ ಥರ ಒಂದು ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನೀರು ಗೊಬ್ಬರ ಏನು ಕೊಡೋ ಅವಶ್ಯಕತೆನೇ ಬೀಳ್ತಾಯಿಲ್ಲ, ಆ ಥರ ಮಾಡಿದೆ. ಆಮೇಲೆ ಅವರು ಪ್ರತಿ ಒಂದು 36 ಅಡಿ ಆ ತೆಂಗಿನ ಸಾಲು ಏನು ಹೋಗುತ್ತಲ್ಲ, ಅದಾದಮೇಲೆ ಒಂದು ಟ್ರಂಚ್ ತೆಗೆದಂತ ಬಂದಿದ್ದಾರೆ. ಅಂದರೆ ನೀರು ಏನಾರು ಹೆಚ್ಚಾದರೆ ಅದು ನೀರು ಈ ಬಸಿಗಾಲುವಿನಲ್ಲಿ ಹರಿದು ತಮ್ಮ ತೋಟದಿಂದ ಆಚೆ ಹೋಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಇದು ಒಂದು ಇನ್ಫಾರ್ಮೇಷನ್ನು. ಸೊ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಈ ಒಂದು 36x36 ಮಾಡೆಲ್ನ ಕಂಪ್ಲೀಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೀವು ಪ್ರತಿಯೊಂದು ಗಿಡದೂ ಅದ್ರ ಈಲ್ಡ್ ನೋಡಬೇಕು ಅಂತಂದರೆ ಇದರಲ್ಲಿ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಬಿಸಿಲು, ನೆರಳು ಕಡಿಮೆ ಇರೋದ್ರಿಂದ, ನೆರಳು ಜಾಸ್ತಿ ಇರೋದ್ರಿಂದ, ಬಿಸಿಲು ಕಡಿಮೆ ಇರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಈಲ್ಡ್ ಅಂತೂ ಅಡಿಕೆ ಗಿಡಗಳಿಗಾಗಿರ್ಬೋದು, ತೆಂಗಿನ ಗಿಡದಾವುದು ಏನು ಈಲ್ಡ್ ಏನು ಅಂತ ಡಿಫ್ರೆನ್ಸ್ ಇಲ್ಲ. ನಾರ್ಮಲ್ ಚೆನ್ನಾಗೇ ಬಂದಿದೆ, ಏನೂ ಹಾಕ್ಲಿಲ್ದಂಗೆ ಬಂದಿದೆ ಅಂತಂದರೆ ಅದಕ್ಕಿಂತ ಖುಷಿದೇನಿಲ್ಲ. ಸೊ ಇದು ನಾವು ಎಕ್ಸಿಟ್ ತೊಗೊತಾ ಇದ್ದೀವಿ. ಇದೊಂದು ವಿಡಿಯೋ ಆಗಿತ್ತು.
ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ ಬಾಯ್.